ನೋಡ್ರಿ, ನಾನು ಬಿ ಜೆ ಪಿದಿಂದ ಎಮ್ ಎಲ್ ಎ. ಯಾವ್ಯಾವ ಕಾರಣಗಳಿಂದ ಏನೋ ಚಟ್ನಿ ಆಗಿರ್ಬೋದು. ಆದರೆ ಪಕ್ಷ ನರೇಂದ್ರ ಮೋದಿಯವರು, ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ನಾವೆಲ್ಲ ಬಿ ಜೆ ಪಿಯಿಂದ ಉಚ್ಚಾಟನೆ ಆದರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದ್ದೀವಿ. ಎಲ್ಲರೂ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ನಮ್ಮದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತೊಗೋಬೇಕು ಅನ್ನೋದು ನಾನು ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಸ್ವಭಾವ ನಮ್ಮದಲ್ಲ. ನಮ್ದು ಏನಿದ್ರು ಹಿಂದುತ್ವ ಪರವಾಗಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೂ ನ್ಯಾಯ ಇಲ್ಲ. ಹಿಂದುಳಿದ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನವ್ರು ಸಿಕ್ಕಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಎಲ್ಲ ಸಮಾಜಗಳಿಗೆ ಒಂದು ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿ ಮತರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರೆ ಕಾಲನ ಮುಳ್ಳ ತೆಗೆದಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಕರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಮ ಸ್ವಾಭಿಮಾನ ಇದ್ರೆ, ಇವ್ರ ಸ್ವಾಭಿಮಾನ, ಇವ್ರದ್ದು ಮರ್ಯಾದೆ, ಮಾನಮರ್ಯಾದೆ ಎಲ್ಲ ನನಗೂ ಗೊತ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಸ್ವಾಭಿಮಾನ, ನನ್ನ ಪಕ್ಷ. ನೋಡ್ರಿ, ನಾನು ಬಿ ಜೆ ಪಿದಿಂದ ಎಮ್ ಎಲ್ ಎ. ಯಾವ್ಯಾವ ಕಾರಣಗಳಿಂದ ಏನೋ ಚಟ್ನಿ ಆಗಿರ್ಬೋದು. ಆದರೆ ಪಕ್ಷ ನರೇಂದ್ರ ಮೋದಿಯವರು, ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಮತ್ತು ನಾವೆಲ್ಲ ಬಿ ಜೆ ಪಿಯಿಂದ ಉಚ್ಚಾಟನೆ ಆದರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದ್ದೀವಿ. ಎಲ್ಲರೂ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ನಮ್ಮದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತೊಗೋಬೇಕು ಅನ್ನೋದು ನಾನು ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ.